तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ಬ್ರಹ್ಮದೇವರ ವರಬಲದಿಂದಾಗಿ ಅವಧ್ಯವಾದಂತಹ ಕಾಲಿಯ ಸರ್ಪದ ವಿಷ ಜ್ವಾಲೆಗಳು ಯಮುನಾ ನದಿಯ ಮಡುವಿನಲ್ಲಿ ಏಳಿ ಬರ್ತಾ ಇದೆ. ಕೃಷ್ಣ ಧುಮುಕಿದಾಗ ಅವನನ್ನ ಹಿಡಿದುಕೊಂಡಿದ್ದಾನೆ. ಗಟ್ಟಿಯಾಗಿ ಅವನನ್ನ ತನ್ನ ಹೆಡೆಗಳಿಂದ ತನ್ನ ಶರೀರದಿಂದ ಕೃಷ್ಣನನ್ನ ಆವರಿಸಿದ್ದಾನೆ ಅಂತ 10ನೇ ಸ್ಕಂದದ 14ನೇ ಅಧ್ಯಾಯದ ನನ್ನ ಪುಸ್ತಕದಲ್ಲಿ 14ನೇ ಅಧ್ಯಾಯ. ಮತ್ತೆ ಬೇರೆಯವರ ಪುಸ್ತಕದಲ್ಲಿ ಬೇರೆ ರೀತಿಯಾಗಿ ಸಂಖ್ಯೆಗಳಿದೆ ಅಂತ ಹೇಳಿದ್ದೀರಿ. ಅದನ್ನ ಯಾರಾದ್ರೂ ಇಲ್ಲಿ ಮೆಸೇಜ್ ಅಲ್ಲಿ ಹಂಚಿಕೊಂಡ್ರೆ ಉಳಿದವ್ರಿಗೆ ಅನುಕೂಲ ಆಗತ್ತೆ. ಅಂತಹ ಕಥೆಯನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ 14ನೇ ಅಧ್ಯಾಯದ 16 ಶ್ಲೋಕಗಳನ್ನ ನೋಡಿದ್ದೇವೆ. 17ನೇ ಶ್ಲೋಕವನ್ನ ನೋಡ್ತಾ ಇದ್ದೇವೆ. ಕೃಷ್ಣ ಈ ಬದಿಯಲ್ಲಿ ಬಂದು ಕಾಲಿಯ ಮರ್ದನವನ್ನು ಮಾಡಿದ್ದಾನೆ. ಮಾಡ್ಲಿಕ್ಕೆ ಅಂತ ಬಂದಿದ್ದಾನೆ. ಗೋಕುಲದಲ್ಲಿದ್ದಂತಹ ಎಲ್ಲರಿಗೂ ಕೂಡ ಬಹಳ ವ್ಯಥೆಯಾಗಿದೆ. ಬಹಳ ವ್ಯಥೆ ಅಂದ್ರೆ ಬಹಳ ವ್ಯಥೆಯಾಗಿದೆ. ಅವರಿಗೆ ದೇಹದಲ್ಲಿ ಅಪಶಕುನಗಳು ಕಾಣಿಸ್ತಾ ಇದೆ. ಪ್ರಕೃತಿಯಲ್ಲೂ ಕೂಡ ಅಪಶಕುನಗಳು ಕಾಣಿಸ್ತಾ ಇದೆ. ಭೂಮಿಯಲ್ಲೂ ಕೂಡ ಅಪಶಕುನಗಳು ಕಾಣಿಸ್ತಾ ಇದೆ. ಇದನ್ನು ನೋಡಿ ಅವರಿಗೆ ತಾವೆಲ್ಲಿದ್ದಾರೋ ಅಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ಕೃಷ್ಣನಿಗೆ ಏನೋ ತೊಂದರೆ ಆಗಿದೆ ಅಂತ ಅವ್ರಿಗೆ ಅನ್ನಿಸಿದೆ. ಇತ್ತ ನೋಡಿದ್ರೆ ಬಲರಾಮನು ಕೂಡ ಬಹಳ ನಿರಾತಂಕವಾಗಿ ನಿಂತಿದ್ದಾನೆ. ಉಳಿದವರೆಲ್ಲರೂ ಬಹಳ ವ್ಯಥೆಗೊಂಡಿದ್ದಾರೆ. ಯಾಕೆ ಅಂತಂದ್ರೆ ಕೃಷ್ಣನ ಸಾಮರ್ಥ್ಯ ಏನು ಅಂತ ಬಲರಾಮನಿಗೆ ಗೊತ್ತಿದೆ, ಉಳಿದವರಿಗೆ ಗೊತ್ತಿಲ್ಲ. ಈ ಕೃಷ್ಣನ ಬಳಿ ಎಲ್ಲಿ ಹೋಗಬೇಕು, ಹೇಗೆ ದಾರಿ ಗೊತ್ತಿಲ್ಲಲ್ಲ. ಕೃಷ್ಣ ಎಲ್ಲಿದ್ದಾನೆ ಅಂತ ಇವ್ರಿಗೆ ಗೊತ್ತಿಲ್ಲ. ಇದು ಆದ್ಮೇಲೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ಕೃಷ್ಣನನ್ನು ಹುಡುಕೋದು ಹೇಗೆ ಅಂತಂದ್ರೆ ಕೃಷ್ಣನ ಹೆಜ್ಜೆ ಗುರುತುಗಳನ್ನು ನೋಡ್ತಾ ಇದ್ದಾರೆ. ಅಲ್ಲಪ್ಪ, 100 ಜನ ಓಡಾಡಿರ್ತಾರೆ, ಪಶುಗಳು ಓಡಾಡಿರತ್ತೆ ಕೃಷ್ಣನ ಜೊತೆಯಲ್ಲಿ. ಅದೇ ವಯಸ್ಸಿನ 100 ಜನ ಸ್ನೇಹಿತರಿದ್ದಾರೆ. ಅವ್ರ ಎಲ್ಲರ ಜೊತೆಯಲ್ಲೂ ಕೂಡ ಕೃಷ್ಣ ಓಡಾಡ್ತಾ ಇರ್ತಾನೆ. ಹೀಗಿದ್ದಾಗ ಇದೇ ಕೃಷ್ಣನ ಹೆಜ್ಜೆ ಗುರುತುಗಳು ಅಂತ ಹೇಗೆ ಕಾಣಿಸ್ತು? ತಮಗೆ ಅತ್ಯಂತ ಪ್ರೀತಿ ಪಾತ್ರನಾದಂತಹ ಕೃಷ್ಣನನ್ನು ಹುಡುಕ್ತಾ ಹೊರಟಾಗ ಇದು ಕೃಷ್ಣನ ಪಾದದ ಚಿಹ್ನೆಗಳು ಅಂತ ಸುಲಭವಾಗಿ ಗೊತ್ತಾಗೋಯ್ತು.
ಹೇಗೆ ಅಂತಂದ್ರೆ ಪರಮಾತ್ಮನ ಪಾದಗಳಲ್ಲಿ ಶಂಖ, ಚಕ್ರ, ಪದ್ಮ, ಧ್ವಜ ಇವುಗಳ ಎಲ್ಲದರ ಚಿಹ್ನೆ ಇದೆ. ನಮ್ದ್ರಲ್ಲಿ ಅದು ಯಾವ ಚಿಹ್ನೆಗಳು ಇಲ್ಲ. ಓ, ಇದು ಕೃಷ್ಣ ನಡೆದು ಹೋದಂತಹ ದಾರಿ ಅಂತ ತಿಳಿದು ಅದೇ ದಾರಿಯ ಮುಖಾಂತರವಾಗಿ ಬರ್ತಾ ಇದ್ದ ಹಾಗೆ ಯಮುನಾ ನದಿಯ ತೀರಕ್ಕೆ ಅಂತ ಬಂದು ಸೇರ್ತಾ ಇದ್ದಾರೆ. ತೇ ತತ್ರಾಬ್ಜ ಯವಾಂಕುಶಾಶನಿ ಧ್ವಜೋಪಪನ್ನಾನಿ ಪದಾನಿ ವಿಶ್ಪತೇಃ ಮಾರ್ಗೇ ಗವಾಮನ್ಯ ಪದಾಂತರಾಂತರೇ ನಿರೀಕ್ಷಮಾಣ ಯಯುರಂಗ ಸತ್ವರಾಹ. ಕೃಷ್ಣ ಎಲ್ಲಿದ್ದಾನೆ, ಆ ಕೃಷ್ಣನನ್ನ ಬೇಗನೆ ನೋಡ್ಬೇಕು, ಕೃಷ್ಣನ ಸಾಮೀಪ್ಯವನ್ನು ಪಡೆಯಬೇಕು ಅಂತ ಕೃಷ್ಣನ ಹೆಜ್ಜೆ ಗುರುತುಗಳನ್ನು ಗುರುತಿಸಿಕೊಂಡು ವೇಗವಾಗಿ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಅಂತರ್ಹೃದೆ ಭುಜಗ ಭೋಗ ಪರೀತ ಮಾರಾತ್ ಕೃಷ್ಣಂ ನಿರೀಹಮುಪಲಕ್ಷ್ಯ ಜಲಾಶಯಾಂತೆ ಗೋಪಾಶ್ಚ ಮೂಢಧಿಷಣಾನ್ ಪರಿತಃ ಪಶೂಂಶ್ಚ ಸಂಕ್ರಂದತಃ ಪರಮಕಲ್ಮಷಮಾಪುರಾರ್ತಾಃ. ಇವರು ಹೋಗೋ ಸಂದರ್ಭಕ್ಕೆ ಅಲ್ಲಿಯ ಪರಿಸ್ಥಿತಿ ಬಹಳ ಬಿಗಡಾಯಿಸಿಬಿಟ್ಟಿದೆ. ಬಹಳ ಭಯಂಕರವಾದಂತಹ ಪ್ರಸಂಗ ಅದು. ಯಾಕೆ ಅಂತಂದ್ರೆ ಆ ಯಮುನಾ ನದಿಯ ಮಡುವಿನಲ್ಲಿ ಕಾಳಿಂಗ ಸರ್ಪದ ತೆಕ್ಕೆಗೆ ಕೃಷ್ಣ ಸಿಕ್ಕಿದ್ದಾನೆ. ಕಾಲಿನಿಂದ ಹಿಡಿದು ಕುತ್ತಿಗೆಯವರೆಗೆ ಅವನ ಇಡೀ ಶರೀರವನ್ನ ಕಾಳಿಂಗ ಸರ್ಪ ಸುತ್ತಿಕೊಂಡಿದೆ. ದೇಹದ ಅನೇಕ ಭಾಗಗಳಲ್ಲಿ ಕಚ್ಚಿದೆ. ದೇವ್ರು ಬಂದಾಗ ಆ ಪರಿಸ್ಥಿತಿ ಹೇಗಿತ್ತು ಅಂತ ತೋರಿಸ್ತಾ ಇದ್ದಾರೆ. ಆ ಯಮುನಾ ನದಿಯ ದಡದಲ್ಲಿ ಇವರೆಲ್ಲ ಬಹಳ ವ್ಯಥಿತರಾಗಿ ಬಹಳ ಹೆದರಿಕೆಯಿಂದ ಬಂದು ನಿಂತಿದ್ದಾರೆ. ಗೋಪಾಲಕರೆಲ್ಲರೂ ಕೂಡ ನದಿಯ ದಡದಲ್ಲಿ ನಿಂತು ಬಹಳ ಜೋರಾಗಿ ಕಿರಿಚ್ತಾ ಇದ್ದಾರೆ. ಬರೀ ಅವರಷ್ಟೇ ಅಲ್ಲ, ಹಸುಗಳು, ಅವುಗಳು ಇವುಗಳು ಯಾವ್ಯಾವ್ದಿದೆಯೋ ಪ್ರತಿಯೊಂದು ಕೂಡ ಬಹಳ ಜೋರಾಗಿ ಅಳ್ತಾ ಕಿರಿಚ್ತಾ ಅಯ್ಯೋ ಕೃಷ್ಣ ಹಿಂಗಾಗಿದ್ದಾನೆ ನಿಂತಿದ್ದಾರೆ. ಎಷ್ಟೋ ಜನರಿಗೆ ಶರೀರದ ಮೇಲಿನ ನಿಯಂತ್ರಣವೇ ಹೊರಟು ಹೋಗಿದೆ. ಧಿಂಗೂಢರಾಗಿ ಮರಗಟ್ಟಿದ ಮರದ ಕೊರಡುಗಳಂತೆ ಒಂದೇ ಕಡೆಯಲ್ಲಿ ನಿಂತು ಬಿಟ್ಟಿದ್ದಾರೆ. ಗೋಪಿಯರೆಲ್ಲ ಕೃಷ್ಣನನ್ನ ಅತಿಯಾಗಿ ಪ್ರೀತಿಸ್ತಾ ಇದ್ರು. ಯಾವಾಗ್ಲೂ ಕೃಷ್ಣನ ನಗುಮುಖದ ನಿರೀಕ್ಷಣೆಯಲ್ಲಿಯೇ ಇದ್ದಂತಹವರು ಈ ಗೋಪಿಯರು. ಇಂತಹ ಗೋಪಿಯರನ್ನ ಬಿಟ್ಟು ಕೃಷ್ಣ ಆ ಯಮುನಾ ನದಿಯ ಒಳಗಡೆಯಲ್ಲಿ ಸೇರಿಕೊಂಡು ಕಾಳಿಂಗ ಸರ್ಪದ ಈ ತೆಕ್ಕೆಗೆ ಕರಿಛಾಯೆಗೆ ಸಿಲುಕಿಕೊಂಡಾಗ ಅವರೆಲ್ಲ ಗೋಳಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ದೇಹದ ಒಳಗಿನ ಶಕ್ತಿಯನ್ನ ಎಲ್ಲರೂ ಯಾರೋ ಒಬ್ರು ಬಂದು ಹೀರಿ ಬಿಟ್ಟ ಹಾಗೆ ಅನ್ನಿಸ್ತಾ ಇದೆ. ಶರೀರದ ಒಳಗಿನ ಎಲ್ಲ ಶಕ್ತಿಯನ್ನು ಕೂಡ ಯಾರೋ ಒಬ್ರು ಹೀರಿ ತನ್ನನ್ನ ನಿಸ್ಸತ್ವರನ್ನಾಗಿ ಮಾಡಿದ್ದಾರೆ ಅಂತ ಇವರಿಗೆ ಮನಸ್ಸಿನಲ್ಲಿ ಭಾವನೆ ಬರ್ತಾ ಇದೆ. ಬಹಳ ದುಃಖವಾಗಿದೆ. ಕೃಷ್ಣನ ಮುಖವನ್ನು ನೋಡ್ತಾ ಇದ್ದಾರೆ. ಅಯ್ಯೋ, ನಮ್ಮ ಕೃಷ್ಣ ಇಷ್ಟೆಲ್ಲ ವಿಲಾಸಗಳನ್ನು ಮಾಡಿದ್ದ, ಕೃಷ್ಣ ಇಷ್ಟೆಲ್ಲ ಮಹಿಮೆಯನ್ನು ತೋರಿಸಿದ್ದಾನೆ. ಇಂತಹ ಚಿಕ್ಕ ವಯಸ್ಸಿನ ಕೃಷ್ಣ ಈ ಕಾಲಿಗೆಯ ಸರ್ಪದ ತೆಕ್ಕೆಗೆ ಸಿಕ್ಕಿಬಿಟ್ಟಿದ್ದಾನೆ. ಇನ್ನ ಕೃಷ್ಣನನ್ನ ಕಳೆದುಕೊಂಡಂತಹ ನಾವು ಹೇಗೆ ಬದುಕಿರೋದು ಅಂತ ಭಯದಿಂದ ನಿಶ್ಚೇಷ್ಟಿತರಾಗಿ ಶರೀರದ ಮೇಲಿನ ಪ್ರಜ್ಞೆಯನ್ನ ಕಳೆದುಕೊಂಡು
ಮೃತ ಶರೀರಗಳಂತೆ, ಶವಗಳಂತೆ ಅವರ ಮುಖವೆಲ್ಲವೂ ಕೂಡ ಕುಂದಿ ಹೋಗಿದೆ. ಆ ಶರೀರವೆಲ್ಲವೂ ಕೂಡ ಯಾವ ವಿಧವಾದಂತಹ ಕ್ರಿಯೆಗಳು ಇಲ್ಲದೇನೆ ಸ್ತಂಭೀಭೂತವಾಗಿ ನಿಂತುಬಿಟ್ಟಿದೆ. ತಾಃ ಕೃಷ್ಣ ಮಾತರಂ ಅಪತ್ಯ ಮನುಪ್ರವಿಷ್ಟಾಂ ತುಲ್ಯ ವ್ಯಥಾಃ ಸಮನುಗೃಹ್ಯ ಶುಚಸ್ರವಂತ್ಯಃ ತ್ರಸ್ತಾಃ ವ್ರಜ ಪ್ರಿಯ ಕಥಾಃ ಕಥಯಂತ್ಯ ಆಸನ್ ಕೃಷ್ಣಾನನೆ ಅರ್ಪಿತ ದೃಶಃ ಮೃತ ಪ್ರತೀಕಾಃ. ನಾವೆಲ್ಲ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೇವೆ. ತಾಯಿಯ ಕರುಳು ತನ್ನ ಮಗುವನ್ನ ಏನಾದ್ರೂ ಮಾಡಿ ರಕ್ಷಿಸಬೇಕು ಅಂತ ಇರತ್ತೆ. ಮಗುವನ್ನ ಚಿರತೆ ಹಿಡಿಲಿಕ್ಕೆ ಅಂತ ಬಂದಾಗ ತಾಯಿ ತನ್ನ ಪ್ರಾಣವನ್ನು ಒತ್ತೆಯಾಗಿಟ್ಟು ಆ ಚಿರತೆ, ಹುಲಿ ಎಂತಹದ್ದೇ ಆಪತ್ತಿನ ಸಮಯದಲ್ಲೂ ಕೂಡ, ನೀವು ಕೂಡ ಒಂದು ಫೋಟೋ ಅಂತಾವೆಲ್ಲ ಗಮನಿಸಿರ್ತೀರಿ, ತನ್ನ ಮಗುವನ್ನ ಬದುಕಿಸಬೇಕು ಅಂತ ನೀರಿನಲ್ಲಿ ಬಿದ್ದಂತಹ ತಾಯಿಯೊಬ್ಬಳು ತನ್ನ ಎದೆಗೆ ಮಗುವನ್ನ ಹಚ್ಚಿಸಿಕೊಂಡೇ ಇದ್ದಳು. ಅವಳು ಮೃತಳಾಗಿ ಹೋದ್ಲು. ಆಗಲೂ ತನ್ನ ಶಿಶುವನ್ನ ಅವಳು ಬಿಡಲೇ ಇಲ್ಲ. ಅಷ್ಟು ಪ್ರೀತಿ ಇರತ್ತೆ ಮಕ್ಕಳ ಮೇಲೆ ತಾಯಿಗೆ. ಯಶೋದೆ, ರೋಹಿಣಿ ಇವರೆಲ್ಲರೂ ಕೂಡ ಕೃಷ್ಣನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿದಾಗ ತಾವೂ ಮಡುವಿನಲ್ಲಿ ಧುಮುಕಿ ತಮ್ಮ ಕೈಲಾದ ಕೃಷ್ಣನನ್ನ ಬಿಡಿಸುವ ಪ್ರಯತ್ನವನ್ನು ಮಾಡಬೇಕು, ಇಲ್ಲ ಅಂದ್ರೆ ನಾವು ಬದುಕಿದ್ದು ವ್ಯರ್ಥ ಅಂತ ಇವರೆಲ್ಲ ಅನ್ಕೊಳ್ತಾ ಇದ್ದಾರೆ. ಬರೀ ಅವರಿಬ್ಬರೇ ಅಂತ ಅಂದುಕೊಳ್ಳುವ ಹಾಗಿಲ್ಲ. ಅಲ್ಲಿದ್ದಂತಹ ಗೋಪಿಯರು ಯಾರಿದ್ದಾರೋ ಅವಳು ಎಲ್ಲರೂ ಕೂಡ ಇದೇ ಭಾವನೆಯಲ್ಲಿದ್ರು. ಆದ್ರೂ ಇವಳು ಹೋಗಿ ಧುಮುಕದಂತೆ ಅವಳನ್ನ ಹಿಡಿದು ತಡೆದು ತಬ್ಬಿಕೊಂಡು ಸಮಾಧಾನ ಮಾಡ್ತಾ ಇದ್ದಾರೆ. ಕೃಷ್ಣನ ಮುಖವನ್ನು ನೋಡ್ತಾ ಇದ್ದಾರೆ. ಎಲ್ಲರೂ ಭಯಗ್ರಸ್ತರಾಗಿದ್ದಾರೆ. ಕೃಷ್ಣ ಪ್ರಾಣಾನ್ ನಿರ್ವಿಶದೋ ನಂದಾದೀನ್ ವೀಕ್ಷತಂ ಹೃದನ್ ಪ್ರತ್ಯಷೇಧತ್ಸ ಭಗವಾನ್ ರಾಮ ಕೃಷ್ಣಾನುಭಾವವಿತ್. ಸ್ತ್ರೀಯರು ಬಿಟ್ಬಿಡಿ, ಪುರುಷರಾದಂತಹ ನಂದಗೋಪ ಮತ್ತಿನ್ನೊಬ್ಬ ವೃದ್ಧನಂದ ಅಂತ ಬೇಕಾದಷ್ಟು ಜನ ಇದ್ರು. ಅವರು ಕೂಡ ಕಾಲಿಯ ಸರ್ಪದ ಈ ಹಿಡಿತಕ್ಕೆ ಸಿಕ್ಕಂತಹ ಕೃಷ್ಣನನ್ನ ತಪ್ಪಿಸಬೇಕು, ಕೃಷ್ಣನನ್ನ ಬದುಕಿಸಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ತಾವೆಲ್ಲರೂ ಯಮುನಾ ಮಡುವಿಗೆ ಹೋಗ್ಬೇಕು ಅಂತಿದ್ದಾರೆ. ಅವಾಗ ಬಲರಾಮ ತಡಿತಾ ಇದ್ದಾನೆ. ಇವನಿಗೂ ಬಹಳ ವಯಸ್ಸಲ್ಲ, 8 ವಯಸ್ಸಷ್ಟೇ. ಆದ್ರೆ ಇವನಿಗೆ ಗೊತ್ತಿತ್ತು ಕೃಷ್ಣನ ಸಾಮರ್ಥ್ಯ ಏನಿದೆ ಅಂತ ಗೊತ್ತಿತ್ತು. ಈ ಸಂದರ್ಭದಲ್ಲಿ ಕೃಷ್ಣ ಇವರೆಲ್ಲರೂ ಕೂಡ ದುಃಖಿಸ್ತಾ ಇದ್ದಾರೆ. ಇವರೆಲ್ಲರಿಗೂ ಆಶ್ಚರ್ಯನಾದವು ನಾನು ಒಬ್ಬನೇ. ಗೋಕುಲದಲ್ಲಿರುವ ಜನರ ಎಲ್ಲರ ಈ ಅವಸ್ಥೆಯನ್ನು ನೋಡ್ತಾ ಇದ್ದಾನೆ. ಇಲ್ಲಿವರೆಗೂ ಕೃಷ್ಣನಿಗೆ ತಮ್ಮ ಎದುರಿನಲ್ಲಿ ಆಗ್ತಾ ಇರುವ ಅನರ್ಥವನ್ನು ಯಾರೂ ನೋಡಿದ್ದಿಲ್ಲ. ಪೂತನಿಯ ಸಂಹಾರದಲ್ಲಿ ಅವಳ ವಿಷವನ್ನ ಹೀರಿದ ಮೇಲೇನೆ ಎಲ್ರಿಗೂ ಗೊತ್ತಾಗಿತ್ತು. ಶಕಟಾಸುರನನ್ನ ಕಾಲಿನಿಂದ ಒದ ಮೇಲೆ ಗೊತ್ತಾಗಿತ್ತು. ತೃಣಾವರ್ತ ಮೇಲ್ಗಡೆಯಲ್ಲಿ ಹಾರಿಸ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರ ಕಣ್ಣು ಕೂಡ ಮುಚ್ಚಿ ಹೋಗಿತ್ತು. ಯಾರಿಗೂ ಕೃಷ್ಣ ಎಲ್ಲಿದ್ದಾನೆ ಅಂತ ಗೊತ್ತಿರ್ಲಿಲ್ಲ. ಅವನು ಧೊಪ್ಪ ಅಂತ ಬಿದ್ದು ಆ ಅಸುರ ಕಲ್ಲಿನ ಮೇಲೆ ಬಿದ್ದು ಪುಡಿ ಪುಡಿ ಆದಾಗ ಅವಾಗಲೇ ಗೊತ್ತಾದದ್ದು. ಮುಂಚೆ ಯಾರಿಗೂ ಗೊತ್ತಿರ್ಲಿಲ್ಲ. ಆದ್ರೆ ಈ ಈ ನಲಕೂಬರ ಮಣಿಗ್ರೀವರನ್ನ 2 ಅರ್ಜುನ ವೃಕ್ಷಗಳನ್ನ ಭೇದಿಸಿದ್ದು ಕೂಡ ಯಾರು ಇಲ್ಲದೆ ಇರುವ ಸಂದರ್ಭದಲ್ಲಿ, ಹಿರಿಯರೆಲ್ಲರೂ ಇದ್ದಂತಹ ಸಂದರ್ಭದಲ್ಲಿ ಆಗ್ತಾ ಇರುವ ಮೇಲ್ನೋಟಕ್ಕೆ ಅಪಾಯ ಅಂತ ನಮ್ಮ ದೃಷ್ಟಿಯಲ್ಲೆಲ್ಲ ದೊಡ್ಡ ಅಪಾಯದ ಘಟನೆ ಆಗ್ತಾ ಇರೋದು ಇದು ಮೊದಲ ಬಾರಿಗೆ. ತನ್ನೊಬ್ಬನನ್ನೇ ಆಶ್ರಯಿಸಿರುವಂತಹ ಈ ಗೋಕುಲದ ಜನರೆಲ್ಲರೂ ಕೂಡ ತನ್ನ ವಿಯೋಗವನ್ನ ತಾಳಲಾರದೇನೆ ಎಷ್ಟು ವ್ಯಥೆ ಪಡ್ತಾ ಇರೋದನ್ನ ನೋಡಿ ಒಂದು ಸ್ವಲ್ಪ ಹೊತ್ತಿನವರೆಗೂ ತಾನು ಆ ಕಾಳಿಯನ ಕಾಳಿಂಗ ಸರ್ಪದ ತೆಕ್ಕೆಗೆ ಸಿಕ್ಕಂತೆ ತೋರಿಸಿಕೊಂಡು ಮತ್ತೆ ಆ ಸರ್ಪನ ಬಂಧನವನ್ನು ಬಿಡಿಸಿಕೊಂಡು ಹೇಳ್ತಾ ಇದ್ದಾನೆ.
ಬಲರಾಮ ಹೇಳ್ತಾನೆ, ಈ ಕಾಲಿಯ ಸರ್ಪದ ತೆಕ್ಕೆಗೆ ಕೃಷ್ಣ ಸಿಕ್ಕಿದ್ದನ್ನು ನೋಡಿ, ಕೃಷ್ಣ ಸಾಕಪ್ಪ, ನಾಟಕ ಮಾಡಿದ್ ಸಾಕು, ಜನರೆಲ್ಲ ಬಹಳ ವ್ಯಥೆಗೊಂಡು ಬಿಟ್ಟಿದ್ದಾರೆ. ಜನರಿಗೆ ನಿನ್ನ ವಿಯೋಗವನ್ನು ಸಹಿಸುವಂತಹ, ನಿನಗಾಗುವ ಅನರ್ಥವನ್ನು ನೋಡುವಂತಹ ಧೈರ್ಯ ಇಲ್ಲ. ಹಾಗಾಗಿ ಆದಷ್ಟು ಬೇಗ ಎದ್ದು ಬಿಡು. ಇವನ ಬಂಧನದಿಂದಾಗಿ ಹೊರಗಡೆ ಬಾ, ಇವನನ್ನ ದಮನ ಮಾಡು ಅಂತ ಹೇಳ್ತಾ ಇದ್ದಾನೆ. ಇತ್ತಂ ಸ್ವಗೋಕುಲಮನನ್ಯಗತಿಂ ನಿರೀಕ್ಷ ಸಸ್ತ್ರೀ ಕುಮಾರಮತಿ ದುಃಖಿತಮಾತ್ಮಹೇತೋ ಆಜ್ಞಾಯಮರ್ತ್ಯ ಪದವೀಂ ಅನುವರ್ತಮಾನಃ ಸ್ಥಿತ್ವಾ ಮುಹೂರ್ತ ಮುದತಿಷ್ಠದೌರಂಗಬಂಧಾತ್. ಒಂದು ಮುಹೂರ್ತ ಕಾಲದವರೆಗೂ ಸುಮ್ಮನೆ ಇದ್ದಾಗಿದ್ದು, ಆಮೇಲೆ ಅದರ ಬಂಧನದಿಂದ ಬಿಡಿಸಿಕೊಂಡು ಹೇಳ್ತಾ ಇದ್ದ. ತತ್ಪ್ರಥ್ಯಮಾನವಪುಷಾ ವ್ಯಥಿತಾತ್ಮಭೋಗಸ್ತ್ಯಕ್ತೋನ್ನಮಯ್ಯ ಕುಪಿತ ಸ್ವಫಣಾನ್ನ ಭುಜಂಗಃ ತಸ್ಥೌ ಶ್ವಸನರಂಧ್ರ ವಿಶಾಂಬರೀಷಸ್ತಬ್ಧೆ ಕ್ಷಣೋಲ್ಮುಖ ಮುಖೋ ಹರಿಮೀಕ್ಷಮಾಣಃ. ಕೃಷ್ಣ ಈ ನಾವು ವ್ಯಾಕ್ಯೂಮ್ ಇದನ್ನ ಗಾಳಿಯನ್ನೆಲ್ಲವನ್ನು ಕೂಡ ತೆಗೆದು ಬಿಟ್ರೆ, ಒಂದು ಇದರಲ್ಲಿ ಇಷ್ಟು ದೊಡ್ಡದಾದಂತಹ ನೀವೆಲ್ಲ ಹಾಸಿಗೆಗಳನ್ನ ಅಥವಾ ದಿಂಬುಗಳನ್ನ ಇದನ್ನೆಲ್ಲ ತರಿಸಿದಾಗ ಒಳಗಡೆಯಲ್ಲಿರುವ ಗಾಳಿ ಎಲ್ಲವನ್ನು ಕೂಡ ಹೀರಿದಾಗ ತುಂಬಾ ಚಿಕ್ಕದಾದ ಜಾಗದಲ್ಲಿ ಅದನ್ನ ಕೂಡಿಡಬಹುದು. ಗಾಳಿ ಒಳಗಡೆಯಲ್ಲಿ ಪ್ರವೇಶ ಮಾಡ್ತು ಅಂತಂದ್ರೆ ಅದೇ ತುಂಬಾ ಹಿಗ್ಗಿ ಬಿಡತ್ತೆ. ಕಾಲಿಯ ಚೆನ್ನಾಗಿ ಕೃಷ್ಣನನ್ನ ಗಟ್ಟಿಯಾಗಿ ಬಂಧಿಸಿದ್ದಾದ್ರಿಂದಾಗಿ ತುಂಬಾ ಕಿರಿದಾದ ಜಾಗದಲ್ಲಿ ಸೇರಿಕೊಂಡಂತಹ ಕೃಷ್ಣ ಈಗ ತೆಕ್ಕೆಯಿಂದ ಬಿಡಿಸ್ಕೊಳ್ಬೇಕು ಅಂತ ತನ್ನ ಮೈಯನ್ನ ದೊಡ್ಡದಾಗಿ ಮಾಡಿಕೊಳ್ತಾ ಇದ್ದಾನೆ, ಹಿಗ್ಗಿಸ್ತಾ ಇದ್ದಾನೆ. ಅವನನ್ನು ಬಿಗಿಯಾಗಿ ಸುತ್ತಿದಂತಹ ಕಾಲಿಯನ ಈ ಹಿಡಿತ ನಿಧಾನವಾಗಿ ಸಡಿಲಗೊಳ್ತಾ ಇದೆ. ಸಡಿಲಗೊಳ್ತಾ ಇದೆ ಅದರ ಬಂಧನ. ಕೃಷ್ಣನನ್ನ ಬಿಟ್ಟು ದೂರಕ್ಕೆ ಕೃಷ್ಣನನ್ನ ಬಿಸುಟಿ ತಾನು ಹೆಡೆಯನ್ನೆತ್ತಿ ಜೋರಾಗಿ ತನ್ನ ವಿಷವುಳ್ಳಂತಹ ಹಲ್ಲುಗಳಿಂದ ಕೃಷ್ಣನನ್ನ ಕಚ್ಚಬೇಕು ಅಂತ ಹೆಡೆದೆರೆದು ನಿಂತಿದೆ. ಕೋಪದಿಂದಾಗಿ ವಿಷದ ಬೆಂಕಿಯನ್ನೇ ಉಗುಳ್ತಾ ಇದೆ, ಬಾಯಲ್ಲಿ ವಿಷವನ್ನ ಉಗುಳ್ತಾ ಇದೆ. ಕೃಷ್ಣನನ್ನ ದಿಟ್ಟಿಸಿ ನೋಡ್ತಾ ನಿಲ್ತಾ ಇದೆ ಆ ಸರ್ಪ. ತಂ ಜಹ್ವಯ ದ್ವಿಶಿಖಯ ಪರಿಲೇಲಿಹಾನಂ ದ್ವೇ ಸೃಕ್ವಿಣಿ ಅತಿ ಕರಾಲ ವಿಷಾಗ್ನಿ ದೃಷ್ಟಿಂ ಕ್ರೀಡನ್ನ ಮುಂಪರಿಸಸಾರ ಯಥಾ ಖಗೇಂದ್ರೋ ಬಭ್ರಾಮ ಸೋಪ್ಯಪ ಸರನ್ ಪ್ರಸಮೀಕ್ಷಮಾಣಃ. ಕೃಷ್ಣನನ್ನ ನೋಡ್ತಾ ಇದ್ದಾನೆ. ತನ್ನ ಸೀಳು ನಾಲಿಗೆ ಇವೆ, ಆ ನಾಲಿಗೆಯಿಂದ ಇಡೀ ತುಟಿಯನ್ನು ಸವರಿಸಿಕೊಂಡು ಮೊದಲಿಗೆ ಮಹಾವಿಷವನ್ನ ತನ್ನ ಗಂಟಲಿನಲ್ಲಿ ತುಂಬಿಕೊಂಡಿದೆ. ಇಂತಹ ದುಷ್ಟ ದೃಷ್ಟಿಯಿಂದ ನೋಡ್ತಾ ಕೃಷ್ಣನನ್ನ ಕಚ್ಚಬೇಕು ಅಂತ ನೋಡ್ತಾ ಇದೆ. ಅಂತಹ ಕಾಲಿಯನನ್ನ ಹಿಡಿಲಿಕ್ಕೆ ಅಂತ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಆ ಸರ್ಪದ ಸುತ್ತಲೂ ವೇಗವಾಗಿ ತಿರುಗ್ತಾ ಇದ್ದಾನೆ. ನೀವೆಲ್ಲ ನೋಡಿರ್ಬೇಕು, ಆನೆಯನ್ನ ಮದಿಸಿದ ಆನೆಯನ್ನ ಅಥವಾ ಪಳಗಿಸಬೇಕು ಅಂತಂದ್ರೆ ಆನೆಯ ಕಾಲಿನ ಬುಡದಲ್ಲಿಯೇ ಓಡಾಡ್ತಾರೆ. ಅದಕ್ಕೆ ಎಲ್ಲಿದ್ದಾನೆ ಅಂತ ತಲೆ ಕೆಟ್ಟು ಹೋಗ್ಬಿಡ್ಬೇಕು. ಆ ಕ್ಷಣದಲ್ಲಿ ಮೈ ಮರೆತಂತಹ ಆ ಸಂದರ್ಭದಲ್ಲಿ ಅದರ ಮರ್ಮಸ್ಥಳವನ್ನು ಹಿಡಿದು ಅದರ ಮದವನ್ನ ಇಳಿಸ್ತಾರೆ. ಅದೇ ರೀತಿಯಾಗಿ ಆದಿಪುರುಷನಾದಂತಹ ಪರಮಾತ್ಮ ಜೋರಾಗಿ ಅದರ ಸುತ್ತಲೂ ಕೂಡ ಈಜುತ್ತಾ ಇದ್ದಾನೆ. ಯಾಕೆ ಅಂದ್ರೆ ಕಾಲಿಯ ಸರ್ಪ ಇದ್ದದ್ದು ಯಮುನಾ ನದಿಯ ಮಡುವಿನಲ್ಲಿ. ಅಲ್ಲಿಯೇ ಸುತ್ತಾ ಇದ್ದಾನೆ, ತಿರುಗ್ತಾ ಇದ್ದಾನೆ, ಆಟ ಆಡ್ತಾ ಇದ್ದಾನೆ. ಕೃಷ್ಣನನ್ನ ಹಿಡಿಬೇಕು ಅಂತ ಅದು ಕೂಡ ಜೋರಾಗಿ ತಿರುಗ್ತಾ ಇದೆ. ಈ ರೀತಿಯಾಗಿ ಜೋರಾಗಿ ಸುತ್ತಾ ಇದ್ದಾನೆ. ಸುತ್ತಿ 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 ಸುತ್ತಿ
ಇಷ್ಟು ಬಾರಿ ಕೃಷ್ಣ ಕಡಿಸಿಕೊಂಡಿದ್ದಾನೆ, ಅದರ ಸಂಪರ್ಕಕ್ಕೆ ಬಂದಿದ್ದಾನೆ, ಅದರ ವಿಷಜ್ವಾಲೆಗಳು ಕೃಷ್ಣನ ಮುಖಕ್ಕೆ ಬರ್ತಾ ಇದೆ, ಅದರ ಸುತ್ತಲಿನಲ್ಲಿ ಸುತ್ತಾ ಇದ್ದಾನೆ. ಕೃಷ್ಣನಿಗೆ ಏನೂ ಆಗ್ಲಿಲ್ಲ, ವ್ಯಥೆಯೂ ಆಗ್ಲಿಲ್ಲ, ಮೂರ್ಛೆಯೂ ಗೊಳ್ಳಲಿಲ್ಲ. ಆದರೆ ಈ ಸರ್ಪಕ್ಕೆ ಪೂರ್ತಿ ಶಕ್ತಿ ಕುಂದಿ ಹೋಗಿದೆ. ಆ ಕಾಲಿಯ ಉನ್ನತವಾದಂತಹ ಶರೀರ ಏನಿತ್ತೋ ಅದರ ಹೆಡೆಯನ್ನ ಹಿಡಿದು ಬಗ್ಗಿಸ್ತಾ ಇದ್ದಾನೆ. ಬಗ್ಗಿಸಿ ತನ್ನ ಮೃದುವಾದ ಪಾದಗಳಿಂದಾಗಿ ಆ ಹೆಡೆಯ ಮೇಲೆ ಕೃಷ್ಣ ನಿಲ್ತಾ ಇದ್ದಾನೆ. ಕೃಷ್ಣನ ಅಂಗಾಲುಗಳೆಲ್ಲ ನಸುಗೆಂಪು ಬಣ್ಣದವುಗಳು. ನಸುಗೆಂಪು ಅಂತಂದ್ರೆ ಈ ಕಮಲದ ದಳಗಳ ಬಣ್ಣ ಏನಿರುತ್ತೋ ಆ ತರದ ನಸುಗೆಂಪಾದಂತಹ ಬಣ್ಣ ಅದು. ಸರ್ಪಗಳ ಹೆಡೆಯ ಮೇಲೆ, ಅಪರೂಪದ ಸರ್ಪಗಳ ತಲೆಯ ಮೇಲೆ ಅಮೂಲ್ಯವಾದಂತಹ ರತ್ನಗಳು ಅವೆಲ್ಲವೂ ಕೂಡ ಇರತ್ತೆ. ಅಂತಹ ರತ್ನಗಳ ಪ್ರಭೆ ಕೃಷ್ಣನ ಪಾದಗಳಿಗೆ ಆದಾಗ ಆ ಕಾಲು ಮತ್ತಷ್ಟು ಶೋಭಾಯಮಾನವಾಗಿ ಹೊಳಿತಾ ಇದೆ. ಆ ಕಾಲಿಯನ ಉನ್ನತವಾದಂತಹ ಶರೀರ ಏನಿತ್ತೋ ಆ ಶರೀರವನ್ನು ಹಿಡಿದು ಬಗ್ಗಿಸಿ ಅವನ ವಿಶಾಲವಾದಂತಹ ಹೆಡೆಯ ಮೇಲೆ ಕೃಷ್ಣ ಹತ್ತಿ ನಿಂತು ಜೋರಾಗಿ ತುಳಿತಾ ಇದ್ದಾನೆ. ಇನ್ನಷ್ಟು ಕೆಂಪಾಗ್ತಾ ಇವೆ. ಕೆಂಪಾದ ರತ್ನ ಸಮೂಹಗಳ ಸಂಪರ್ಕದಿಂದ, ಆ ಹೆಡೆಗಳಲ್ಲಿರುವಂತಹ ರತ್ನ ಸಮೂಹಗಳ ಸಂಪರ್ಕದಿಂದ ಮತ್ತಷ್ಟು ಕೆಂಪಾಗಿ ತೋರ್ತಾ ಇದೆ. ನಾವೆಲ್ಲ ಹಿಂದೆನೆ ನೋಡಿದ್ದೇವೆ. ಈ ಕೃಷ್ಣನ ಸ್ನೇಹಿತರು ಇವರೆಲ್ಲ ಅವಕಾಶ ಸಿಕ್ಕಾಗಿ ಏನ್ ಮಾಡ್ತಾ ಇದ್ರು? ಕೃಷ್ಣ ಕೊಳಲನ್ನು ಊದ್ತಾ ಇದ್ದ, ಕಾಲಿಗೆ ಗೆಜ್ಜೆ ಕಟ್ಟಿ ನಾಟ್ಯವನ್ನ ಮಾಡ್ತಾ ಇದ್ದ, ಆಮೇಲೆ ಹಾಡ್ ಹಾಡ್ತಾ ಇದ್ರು, ಮರಕೋತಿ ಆಟ ಆಡ್ತಾ ಇದ್ರು. ಈ ತರದ್ದೆಲ್ಲ ನೋಡಿದೀವಲ್ಲ. ಅದರಲ್ಲಿ ಈಗ ನೃತ್ಯ ಪ್ರದರ್ಶನ ಮಾಡ್ಲಿಕ್ಕೆ ಕೃಷ್ಣನಿಗೆ ಒಂದು ಅವಕಾಶ ಸಿಕ್ತಂತೆ. ಎಲ್ಲ ಕಲೆಗಳಲ್ಲಿ ಅಪ್ರತಿಮ ವೀರ ಪರಮಾತ್ಮ. ನೋಡಿ, ನೆಲದ ಮೇಲೆ ನಿಂತಾಗ ನಡಿಲಿಕ್ಕೆ ನಮಗಾಗೋದಿಲ್ಲ, ಆಯತಪ್ಪಿ ಕೆಲವೊಮ್ಮೆ ಬಿದ್ದು ಬಿಟ್ರೆ. ಈ ಕೃಷ್ಣ ಸರ್ಪದ ಹೆಡೆಯ ಮೇಲೆ ನಿಂತು ನರ್ತನವನ್ನ ಮಾಡ್ತಾ ಇದ್ದಾನಂತ. ಅದನ್ನ ಹೇಳ್ತಾ ಇದ್ದಾರೆ. ಏವಂ ಪರಿಭ್ರಮಃ ತೌಜಸಮುನ್ನತಾಂಸಂ ಆನಮ್ಯ ತತ್ಪೃಥುಶಿರಸ್ಯ ಧಿರೂಢ ಆದ್ಯಃ ತನ್ಮೂರ್ಧ ರತ್ನ ನಿಕರ ಸ್ಪರ್ಶಾತಿ ತಾಮ್ರ ಪಾದಾಂಬುಜೋಖಿಲ ಕಲಾದಿ ಗುರುರ್ನರರ್ಥ. ಚೆನ್ನಾಗಿ ಅದ್ರ ಸುತ್ತಲೂ ತಿರುಗಿಸಿ, ಒಂದೋ ಇವನನ್ನು ಹಿಡಿಲಿಕ್ಕಾಗ್ಲಿಲ್ಲ ಅನ್ನುವಂತಹ ಸಿಟ್ಟಿನಿಂದ ಹೆಡೆಯನ್ನು ಎತ್ತಿ ಭುಜುಗುಡುತ್ತಾ ಇದೆ. ಆವಾಗ ಕೃಷ್ಣ ಅದರ ಹೆಡೆಯನ್ನ ಬಗ್ಗಿಸಿ ಅದರ ತಲೆಯ ಮೇಲೆ ಹತ್ತಿ ನಿಂತಿದ್ದಾನೆ. ತನ್ಮೂರ್ಧ ರತ್ನ ನಿಕರ ಸ್ಪರ್ಶಾತಿ ತಾಮ್ರ ಪಾದಾಂಬುಜ. ಅದರ ತಲೆಯ ಮೇಲಿರುವಂತಹ ರತ್ನಗಳ ಸಮೂಹದಿಂದ ಆ ಕೃಷ್ಣನ ಪಾದತಲಗಳು ಮೊದಲಿಗೆ ಕೆಂಪಾದಂತಹದ್ದು ಮತ್ತಷ್ಟೂ ಕೆಂಪಾಯಿತು. ಅಖಿಲ ಕಲಾದಿ ಗುರುಹು, ಎಲ್ಲ ಲಲಿತ ಕಲೆಗಳ ಪರಿಪೂರ್ಣವಾದಂತಹ ಅರಿವಿರುವಂತಹ ಪರಮಾತ್ಮ ಆ ತಲೆಯ ಮೇಲೆ ನರ್ತನವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನಂತ. ಈಗ ಯಾರೋ ಒಬ್ರು ನರ್ತನ ಮಾಡ್ತಾ ಇದ್ರು ಅಂದ್ರೆ, ನೀವು ಹಾಗೆ ಟಿವಿಯಲ್ಲಿ ನೃತ್ಯ ಇದು ಬರೀ ಹಾಡುಗಳೆಲ್ಲ ಬರುತ್ತೆ, ಚಲನಚಿತ್ರಗಳಲ್ಲಿ ಹಾಡುಗಳೆಲ್ಲ ಬರುತ್ತೆ. ನೀವು ಮ್ಯೂಟ್ ಮಾಡ್ಕೊಂಡು ಬರೀ ಅವ್ರು ಕುಣಿಯೋದನ್ನು ನೋಡಿ. ಟಿವಿಗಳಲ್ಲೋ ಮೊಬೈಲಲ್ಲೋ ಯಾವ್ದೋ ಒಂದು ನೃತ್ಯದ ಸಂದರ್ಭಗಳು ಬಂತು ಅಂತಂದ್ರೆ, ಹಾಡುಗಳು ಬಂತು ಅಂತಂದ್ರೆ, ಹಾಡುಗಳನ್ನು ಮ್ಯೂಟ್ ಮಾಡ್ಕೊಂಡು ಬರೀ ಅದನ್ನ ಕುಣಿಯೋದನ್ನ ನೋಡಿ. ಅಷ್ಟು ಸಾಹಸ ಅಂತ ಅನ್ಸೋದಿಲ್ಲ, ನಗು ಬರುತ್ತೆ ಕೆಲವೊಮ್ಮೆ. ಏನು ಹುಚ್ಚರ ತರ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಅದೇ ಒಂದು ವೇಳೆ ಪಕ್ಕವಾದ್ಯಗಳೆಲ್ಲ ಇದ್ದು, ಯಾರೋ ಹಿಂದ್ಗಡೆಯಲ್ಲಿ ಹಾಡ್ತಾ ಇದ್ದು, ಕೊಳಲು, ಮೃದಂಗ, ತಬಲ, ವೀಣೆ, ಹಾರ್ಮೋನಿಯಮ್ಮು
ಯಾರೋ ಒಬ್ರು ಪಕ್ಕದಲ್ಲಿ ಇದನ್ನ ಶ್ರುತಿ ಕೊಡೋರು ಒಬ್ರಿದ್ದು, ತಾಳ ಹಾಕೋರು ಒಬ್ರಿದ್ದು, ಹಾಡ್ತಾನೋ ಒಬ್ರಿದ್ರು ಅಂತಂದ್ ಹೇಳಿದ್ರೆ ಈ ಕುಣಿಯುವಿಕೆ ಏನಿದೆಯಲ್ಲ ಇದನ್ನ ನೋಡ್ಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಹಾಡಿಲ್ಲದೇನೆ, ಪಕ್ಕವಾದ್ಯಗಳಿಲ್ಲದೇನೆ, ತಾಳ ತಂಬೂರಿಗಳಿಲ್ಲದೇನೆ ಹಾಗೇ ಯಾರೋ ಒಬ್ರು ಇದು ಕಿವುಡ ಯಾವ್ದಾದ್ರು ನೃತ್ಯವನ್ನು ನೋಡ್ತಾ ಇದ್ದ ಅಂತಂದ್ರೆ ಅವನಿಗೆ ಏನದ ಮನೋರಂಜನೆ ಕೊಡೋದಿಲ್ಲ. ಹಾಗೆ ಕೃಷ್ಣ ಇಲ್ಲಿ ನರ್ತನ ಮಾಡ್ತಾ ಇದ್ದಾಗ ನಾವು ನಮ್ ಕೆಲಸ ಮಾಡ್ಬೇಕಲ್ಲ, ಮಾಡ್ಬೇಕು, ನಮ್ ಕೆಲಸ ಮಾಡ್ಬೇಕು ಅಂತಂದುಕೊಂಡು ಭಕ್ತರಾದಂತಹ ಗಂಧರ್ವರು, ಭಗವಂತನ ಭಕ್ತರಾದಂತಹ ಗಂಧರ್ವರು, ಸಿದ್ಧರು, ದೇವತೆಗಳು, ಚಾರಣರು, ದೇವತೆಗಳ ಪರಿವಾರದವರು ಯಾರ್ಯಾರಿದ್ದಾರೋ ಇವರೆಲ್ಲ ಚೆನ್ನಾಗಿ ಅವರ ಸ್ತೋತ್ರಗಳನ್ನ, ಪರಮಾತ್ಮನ ಸ್ತೋತ್ರಗಳನ್ನ ಮಾಡ್ತಾ ಇದ್ದಾರೆ, ಗಾನ ಮಾಡ್ತಾ ಇದ್ದಾರೆ, ಅನೇಕ ಜನ ವಾದ್ಯಗಳನ್ನ ನುಡಿಸ್ತಾ ಇದ್ದಾರೆ, ಎಷ್ಟೋ ಜನ ಹೂಮಳೆಯನ್ನು ಸುರಿಸ್ತಾ ಇದ್ದಾರೆ, ಕೃಷ್ಣನ ಬಳಿಯಲ್ಲಿ ಬರ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ರುಕ್ಮಿಣೀಶ ವಿಜಯ ಅಂತ ವಾದಿರಾಜ ಗುರುಸಾರ್ವಭೌಮರು ಬರೆದಂತ ಒಂದು ಕಾವ್ಯ ಇದೆ. ಆ ಕಾವ್ಯದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಬ್ರಹ್ಮದೇವರು ಮೃದಂಗವನ್ನ ನುಡಿಸ್ತಾ ಇದ್ದಾರೆ, ಕೃಷ್ಣ ನರ್ತನ ಮಾಡುವ ಸಂದರ್ಭದಲ್ಲಿ ಹನುಮಂತ ದೇವರು ಹಾಡನ್ನ ಹಾಡ್ತಾ ಇದ್ದಾರೆ. ಮತ್ತೆ ರುದ್ರದೇವರು ತಾಳವನ್ನ ಹಾಕ್ತಾ ಇದ್ದಾರೆ. ಇದನ್ನ ಕೇಳಿದಾಗ ನಮಗೊಮ್ಮೆ ಅನ್ಸತ್ತೆ, ಅಲ್ಲಪ್ಪ, ಬ್ರಹ್ಮದೇವರು ಮೃದಂಗ ನುಡಿಸ್ಲಿ, ರುದ್ರದೇವರು ತಾಳವನ್ನ ಹಾಕ್ಲಿ, ಹನುಮಂತ ದೇವರು ಕೋತಿ, ಕಪಿ, ಅವುಗಳಿಗೆ ಕಿರಿಚಲಿಕ್ ಬರತ್ತೆ ಹೊರತಾಗಿ ಹಾಡ್ಲಿಕ್ಕೆ ಹೇಗ್ ಬರತ್ತೆ ಅಂತ ನಮಗೊಂದು ಅನ್ಸತ್ತೆ. ಅದಕ್ಕೆ ಒಬ್ರು ಜ್ಞಾನಿಗಳು ಒಂದು ಪ್ರವಚನದಲ್ಲಿ ಹೇಳಿದ್ದಾರೆ, ಒಂದು ಸೊಗಸಾದ ಕಥೆ ಇದೆ, ಅದನ್ನ ಹೇಳ್ತೇನೆ. ಎಷ್ಟು ಅದ್ಭುತವಾದ ಕಥೆ ಇದು. ರಾಮಾಯಣದ ಒಂದು ಯುದ್ಧ ಎಲ್ಲವೂ ಮುಗಿದಿದೆ, ಕಪಿಗಳನ್ನ ಎಲ್ಲರನ್ನು ಸೇರಿಸಿಕೊಂಡು ರಾಮ ಅಯೋಧ್ಯ ಪಟ್ಟಣಕ್ಕೆ ಬಂದಿದ್ದಾನೆ, ರಾಜ್ಯಾಭಿಷೇಕ ಎಲ್ಲ ಕೆಲಸಗಳು ಮುಗಿದಿದೆ. ಇದೆಲ್ಲ ಆದ ಮೇಲೆ ಅಲ್ಲಿ ನಾರದ ಮಹರ್ಷಿಗಳು ಬರ್ತಾ ಇದ್ದಾರೆ. ನಾರದ ಮಹರ್ಷಿಗಳಲ್ಲಿ ಬಂದು ಇವನ ಬಳಿಯಲ್ಲಿ ಕೇಳ್ತಾ ಇದ್ದಾರೆ. ಯಾರ ಬಳಿಯಲ್ಲಿ? ಕೃಷ್ಣ ರಾಮನ ಬಳಿಯಲ್ಲಿ ಬಂದು ಒಳ್ಳೆ ಕುಶಲೋಪರಿಯನ್ನು ಮಾಡಿಕೊಂಡು, ಹೇಗಿದೆ ಅದು ಎಲ್ಲ ಆಯ್ತು, ದೊಡ್ಡ ಸಭೆಯಲ್ಲಿ ಕೂತಿದ್ದಾರೆ. ಎದುರುಗಡೆಯಲ್ಲೆಲ್ಲ ಎಲ್ಲ ಕಪಿಸೈನ್ಯವೇ ತುಂಬಿ ಹೋಗಿದೆ, ಪೂರ್ತಿಯಾದ ಕಪಿಸೈನ್ಯ ಅಲ್ಲಿ ಎದುರಿನಲ್ಲಿ ಸನ್ನಿಹಿತವಾಗಿದೆ. ಆವಾಗ ರಾಮ ಒಂದು ಹೇಳ್ತಾ ಇದ್ದಾನೆ, ತಾವು ಮಹಾಜ್ಞಾನಿಗಳು, ಒಳ್ಳೆ ಸಂಗೀತಜ್ಞರು, ತಾವು ಈ ಸಂದರ್ಭಕ್ಕೆ ಬಂದಿದ್ದೀರಿ, ದೊಡ್ಡ ಸಭೆಯೇ ಸೇರಿಕೊಂಡಿದೆ, ಈ ಸಭೆಯಲ್ಲಿ ತಮ್ಮಿಂದ ಒಂದು ಹಾಡಾಗ್ಲಿ ಅಂತ ಕೇಳಿದ್ರ. ಆ ಸಂದರ್ಭದಲ್ಲಿ ನಾರದರಿಗೆ ಥರದ ಮುಜುಗರ ಆಯ್ತಂತ. ನಾವು ನೋಡಿ, ಯಾರಾದ್ರೂ ನಾವು ಮಾಡಿದ ಕೆಲಸಗಳನ್ನ ಆಸ್ವಾದನೆ ಮಾಡುವ ವ್ಯಕ್ತಿಗಳಿದ್ರು ಅಂತಂದ್ರೆ ಅವರ ಎದುರಿನಲ್ಲಿ ಸರಿ ಆಯ್ತಪ್ಪ, ಹಾಡಿದರೆ ಒಂದು ಗೌರವ ಸಿಗತ್ತೆ, ನಾವು ಮಾಡಿದ ಕೆಲಸಗಳನ್ನು ಗುರುತಿಸ್ತಾರೆ ಅಂತ ಅವರ ಎದುರಿನಲ್ಲಿ ಉತ್ಸಾಹದಿಂದ ಕೆಲಸ ಮಾಡ್ತೇವೆ. ನಮ್ಮ ಕೆಲಸವನ್ನೇ ಗುರುತಿಸಿರದೇ ಇರುವಂತಹ ಜನರು ಇದ್ರು ಅಂತಂದ್ರೆ ಅವಾಗ ನಮ್ ಕೆಲಸ ಮಾಡ್ಬೇಕು ಅಂತ ಮನಸ್ಸಾಗೋದಿಲ್ಲ. ಅದಕ್ಕೆ ನಾರದರು ಹೇಳಿದ್ರಂತೆ, ಅಂದ್ರೆ ಅವ್ರ ಎದುರುಗಡೆ ನೋಡ್ತಾ ಇದ್ದಾರೆ, ಎಲ್ ನೋಡಿದ್ರು ಕಣ್ಣ ಹಾಯಿಸುವಷ್ಟು ದೂರ, ಎಲ್ ನೋಡಿದ್ರು ಕೂಡ ಬರೀ ಕಪಿಗಳೇ ತುಂಬಿಕೊಂಡಿದ್ದಾರೆ. ಈ ಕಪಿಗಳ ಎದುರಿನಲ್ಲಿ ಹಾಡೋದು ಅಂತಂದ್ರೆ ಇದಕ್ಕೇನು ಗೊತ್ತಾಗತ್ತೆ ಈ ಕಪಿಗಳಿಗೆಲ್ಲ? ನಾವು ಹಾಡಿದ್ರದು ತಾಳ ಗೊತ್ತಾಗೋದಿಲ್ಲ, ಮೇಳ ಗೊತ್ತಾಗೋದಿಲ್ಲ, ಸರಿ ಗಮ ಪ ಯಾವ ಗಂಧ ಗಾಳಿಯೂ ಇಲ್ಲ. ಇದರ ಎದುರಿನಲ್ಲಿ ಹಾಡಿದರೆ ಕೋಣನ ಮುಂದೆ ಕಿನ್ನರಿಯನ್ನು ಬಾರಿಸಿದ ಹಾಗೆ ಅಂತಂತಾರಲ್ಲ, ಆಗತ್ತೆ. ಆದ್ರೆ ಅದನ್ನ ಹಾಗೆ ಹೇಳೋ ಹಾಗಿಲ್ಲ.
ಅಪಮಾನ ಆಗತ್ತಲ್ಲ ಪಾಪ ಕಪಿಗಳಿಗೆ. ಅದಕ್ಕೆ ರಾಮದೇವರು ಎದುರಿಗೆ ಹೇಳಿದರಂತೆ, ಇಲ್ಲಪ್ಪ ನನ್ನ ಗಂಟ್ಲೆಲ್ಲ ಸ್ವಲ್ಪ ಒಡೆದು ಹೋಗಿದೆ, ಈಗ ಹಾಡುವಂತಹ ಪರಿಸ್ಥಿತಿ ಇಲ್ಲ. ಇನ್ನೊಮ್ಮೆ ಬಂದಾಗ ಹಾಡ್ತೇನೆ, ಬೇರೆ ಯಾರಿಗಾದ್ರೂ ಒಂದು ಅವಕಾಶ ಕೊಡಿ ಅಂತ ಕೇಳಿದರಂತೆ. ಇಷ್ಟು ಹೇಳಿದ ತಕ್ಷಣದಲ್ಲಿ ರಾಮದೇವರಿಗೆ ಈ ಮನಸ್ಸು ಗೊತ್ತಾಗದೆ ಇರೋದಿಲ್ಲಿಕ್ ಸಾಧ್ಯವೇ? ಪಕ್ಕದಲ್ಲಿ ಹನುಮಂತ ದೇವರು ಕೂತಿದ್ರಂತೆ. ಹಾಡು ಅಂತ ಹೇಳೋದೇ ತಡ, ಇನ್ನು ಹೇಳೇ ಇಲ್ಲ. ರಾಮದೇವರು ಈ ಕಡೆ ಹನುಮಂತನ ಕಡೆಯಲ್ಲಿ ನೋಡ್ಬೇಕು, ಅಷ್ಟರೊಳಗಡೆ ಆಗ್ಲೇ ಹಾಡನ್ನು ಪ್ರಾರಂಭ ಮಾಡಿ ಆಗಿದೆ. ರಾಮನ ಮನಸ್ಸನ್ನ ಅಷ್ಟು ವೇಗವಾಗಿ ಅರ್ಥ ಮಾಡಿಕೊಳ್ಳುವಂತಹ ಅದ್ಭುತವಾದ ಸಾಮರ್ಥ್ಯ ಹನುಮಂತ ದೇವರದ್ದು. ರಾಮ ಇನ್ನು ಹಾಡು ಅಂತ ಹೇಳಲಿಕ್ಕೆ ಅದಕ್ಕಿಂತ ಮುಂಚೆನೆ ಹನುಮಂತ ದೇವರು ಹಾಡ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ. ಅವರು ಹಾಡ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲರೂ ಮೈ ಮರೆತಿದ್ದಾರೆ. ಇವ್ರು ಹಾಡ್ತಾ ಇರ್ಬೇಕಾದ್ರೆ ತಾಳ ಒಂದು ಪಕ್ಕದಲ್ಲಿ ಇದ್ರೆ ಚೆನ್ನಾಗಿರತ್ತೆ ಅಂತಂದುಕೊಂಡು ತಮ್ಮ ಕೈಯಲ್ಲಿದ್ದಂತಹ ತಂಬೂರಿಯನ್ನ ಪಕ್ಕದಲ್ಲಿ ಇಟ್ಟು ನಾರದರು ತಾಳವನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆಂದ್ರೆ ಒಳ್ಳೆ ಸಂಗೀತಜ್ಞರು, ಯಾರಾದ್ರೂ ಚೆನ್ನಾಗಿ ಹಾಡ್ತಾ ಇದ್ದಾರೆ, ಒಳ್ಳೆ ಸ್ವರ ಇದೆ ಅಂತಾದ್ರೆ, ಒಳ್ಳೆ ಶಾರೀರ ಅವರ ಕಂಠದಲ್ಲಿದೆ ಅಂತಾದ್ರೆ ಅದನ್ನ ನೋಡಿ ಅಭಿನಂದಿಸುವಂತಹ ಗುಣ ನಾರದರದ್ದು. ಬಹಳ ಸಂತೋಷ ಆಯ್ತು, ಅವ್ರು ತಾಳ ಹಾಕ್ಲಿಕ್ಕೆ ಅಂತ ಕೂತಿದ್ದಾರೆ. ತಾಳ ಹಾಕ್ತಾ ಇದ್ದಾರೆ, ಹಾಡು ಮುಗೀತು. ಎಲ್ರೂ ಎದ್ದು ಹೋಗ್ಬೇಕು. ಎಷ್ಟು ಚೆನ್ನಾಗಿತ್ತು, ಇಡೀ ಜಗತ್ತನ್ನೇ ಮರೆತು ಬಿಟ್ಟಿದ್ದಾರೆ. ಅಷ್ಟು ಅದ್ಭುತವಾದಂತಹ ಕಂಠ ಹನುಮಂತ ದೇವರ ಕಂಠ. ಎಲ್ರೂ ಎದ್ದು ಹೋಗ್ಬೇಕು ಅಂತ ಕಾಯ್ತಾ ಇದ್ದಾರೆ. ನಾರದರು ಏಳ್ಬೇಕು ಅಂತ ಹೊರಟ್ರು. ಆದ್ರೆ ಥಟ್ ಅಂತ ನಿಲ್ಲಿಸಿ ರಾಮನಿಗೆ, ರಾಮ ತುಂಬಾ ಚೆನ್ನಾಗಿ ಹನುಮಂತ ದೇವರು ಹಾಡನ್ನು ಹಾಡಿದ್ದಾರೆ, ಇನ್ನೊಮ್ಮೆ ಹಾಡು ಹಾಡ್ಲಿಕ್ಕೆ ಹೇಳಪ್ಪ ಅಂತ ಹೇಳ್ತಾ ಇದ್ದಾರೆ. ಎಲ್ಲರನ್ನು ಕೂಡ್ರಿ ಅಂತ ಮತ್ತೊಮ್ಮೆ ಕೂಡಿಸಿ ಹನುಮಂತ ದೇವರ ಕಡೆಯಿಂದ ಮತ್ತೊಮ್ಮೆ ಹಾಡನ್ನು ಹಾಡಿಸು ಅಂತ ಹೇಳ್ತಾ ಇದ್ದಾರೆ. ರಾಮದೇವರಿಗೆ ಕೇಳಿಕೊಂಡಾಗ ರಾಮದೇವರು ಮತ್ತೆ ಹನುಮಂತನ ಕಡೆಯಲ್ಲಿ ನೋಡ್ತಾ ಇದ್ದಾರೆ. ಅವ್ರು ಯಾವ ಮುಚ್ಚು ಮರೆ ಇಲ್ಲದೇನೆ, ಮುಜುಗರ ಇಲ್ಲದೇನೆ ಮತ್ತೊಮ್ಮೆ ರಾಮನ ಗುಣಗಾನವನ್ನ ಅದ್ಭುತವಾದಂತಹ ಕಂಠದಲ್ಲಿ ಚೆನ್ನಾಗಿ ಹಾಡ್ತಾ ಇದ್ದಾರೆ ಹನುಮಂತ ದೇವರು. ಸ್ವಲ್ಪ ಹೊತ್ತಾಯ್ತು, ಎಲ್ಲರೂ ಮೈ ಮರೆತಿದ್ದಾರೆ. ಜಗತ್ತಿನ ಪರಿವೇ ಇಲ್ಲದೆ ಇರುವ ಹಾಗೆ ಹಾಡನ್ನ ಆಸ್ವಾದಿಸ್ತಾ ಇದ್ದಾರೆ. ಸ್ವಲ್ಪ ಹೊತ್ತಿನ ನಂತರದಲ್ಲಿ ಆ ಹಾಡುವಿಕೆಯು ಕೂಡ ಮುಕ್ತಾಯವಾಗ್ತಾ ಇದೆ. ಆಮೇಲೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ತಮ್ಮ ತಮ್ಮ ಮನೆಗಳಿಗೆ ಹೊರಡ್ತಾ ಇದ್ದಾರೆ. ರಾಮ ಕರೆದ ನಾರದರನ್ನ ಕೇಳ್ತಾ ಇದ್ದಾನೆ, ಅಲ್ಲ ಒಂದು ಸಾರ್ತಿ ಹಾಡನ್ನು ಮುಗಿದು ಎಲ್ರೂ ಹೊರಟಂತಹ ಸಂದರ್ಭದಲ್ಲಿ ಮತ್ತಿನ್ನೊಮ್ಮೆ ಯಾಕೆ ಹನುಮಂತನ ಕಡೆಯಿಂದ ಹಾಡಿಸ್ಲಿಕ್ಕೆ ಹೇಳಿದ್ರಿ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ನಾರದರು ರಾಮನ ಎದುರಿನಲ್ಲಿ ಹೇಳ್ತಾ ಇದ್ದಾರೆ, ರಾಮ ಯಾರಿಗೂ ಹೇಳ್ಬೇಡ, ಒಂದ್ ದೊಡ್ಡ ಆಭಾಸ ಆಗುವಂತಹ ಸಂದರ್ಭ ಇತ್ತು ಅಂತ ಹೇಳ್ತಾರೆ. ಏನು? ಹನುಮಂತ ದೇವರು ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ರಲ್ಲ, ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ. ಅದನ್ನ ಹಾಡನ್ನು ಕೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ಸುಮ್ಮನೆ ಇರ್ಲಿಕ್ಕೆ ನನಗಾಗ್ಲಿಲ್ಲ. ನನ್ನ ಕೈಯಲ್ಲಿದ್ದಂತಹ ತಂಬೂರಿಯನ್ನ ಪಕ್ಕದಲ್ಲಿ ಇಟ್ಟು ಕೈಯಲ್ಲಿ ತಾಳ ಹಾಕ್ತಾ ಕೂತು ಬಿಟ್ಟಿದ್ದೆ. ಆ ಹನುಮಂತನ ಧ್ವನಿಗೆ ಕಲ್ಲುಗಳು ಕರಗಿ ಹೋಗಿದೆ. ಕಲ್ಲು ಕರಗಿ ನನ್ನ ವೀಣೆಗೆ, ನನ್ನ ತಂಬೂರಿಗೆ ಅಂಟಿಕೊಂಡು ಬಿಟ್ಟಿತ್ತು. ಹಾಡನ್ನ ನಿಲ್ಲಿಸಿದ ತತ್ಕ್ಷಣದಲ್ಲಿ ಮತ್ತೆ ಆ ಕಲ್ಲು ಗಟ್ಟಿಯಾಗಿ ಹೋಯ್ತು. ಫೆವಿಕ್ವಿಕ್ ಎಲ್ಲ ತಗೊಂಡು ಅಥವಾ ಈ ಕಲ್ಲುಗಳಿಗೆ ಅಥವಾ ಇಟ್ಟಿಗೆಗಳಿಗೆ ಸಿಮೆಂಟ್ ಅನ್ನು ಹಾಕಿ ಗಾರೆಯನ್ನ ಹಾಕಿ ಅಂಟಿಸಿ ವಾಪಸ್ ತೆಗಿಲಿಕ್ಕೆ ಹೋದ್ರೆ ಬರೋದಿಲ್ಲ, ಗಟ್ಟಿಯಾಗಿ ಬಿಡತ್ತಲ್ಲ. ಹಾಗೆ ನನ್ನ ವೀಣೆಯು ಕೂಡ ಗಟ್ಟಿಯಾಗಿ ಅಂಟಿಕೊಂಡು ಬಿಟ್ಟಿತ್ತು ಕಲ್ಲಿಗೆ. ತೆಗೆದುಕೊಳ್ಳಿಕ್ ಹೋದಾಗ ಅದನ್ನ ತೆಗೆದುಕೊಳ್ಳಿಕ್ ಆಗ್ಲಿಲ್ಲ. ನನ್ ತಂಬೂರಿಯಲ್ಲಿ ಅಂಟುಕೊಂಡಿದೆ, ಇನ್ನೊಮ್ಮೆ ಹಾಡು ಅಂತಂದ್ ಹೇಳಿದ್ರೆ ಯಾರು ಹಾಡ್ತಾರೆ ಹೇಳು? ಅದಕ್ಕೋಸ್ಕರ ಇನ್ನೊಮ್ಮೆ ಹಾಡು ಅಂತ ನಿನ್ನ ಮುಖಾಂತರವಾಗಿ ಹೇಳಿಸಿದೆ. ಹನುಮಂತ ದೇವರು ಹಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಎಲ್ಲರೂ ಆ ಹಾಡನ್ನ ಕೇಳ್ತಾ ಮೈ ಮರಿತಾ ಇದ್ರೆ
ನನಗೂ ಆ ಸಂದರ್ಭದಲ್ಲಿ ಮೈ ಮರೆಯುವಂತಹ ಅವಕಾಶಗಳು ಬಂದಿದ್ರು ನಾನು ಮೈ ಮರೆಯದೇನೆ ಮತ್ತೆ ಕಲ್ಲು ಕರಗ್ಲಿಕ್ಕೆ ಯಾವಾಗ ಪ್ರಾರಂಭ ಆಯ್ತೋ ಆ ಕ್ಷಣದಲ್ಲಿಯೇ ತಂಬೂರಿಯನ್ನ ಕಲ್ಲಿನಿಂದ ಮೇಲೆ ಎತ್ಕೊಂಡು ನಾನು ತೊಡೆ ಮೇಲೆ ಇಟ್ಕೊಂಡ್ಬಿಟ್ಟೆ. ಹೀಗಾಗಿ ನನ್ನ ವಾಪಸ್ ತಂಬೂರಿ ಸಿಕ್ತು ಅಂತ ನಾರದರು ಹೇಳ್ತಾರೆ. ಈಗ ನಿನ್ನ ಗಂಟಲು ಸರಿ ಆಯ್ತಾ ಅಂತ ರಾಮದೇವರು ಕೇಳ್ತಾರೆ. ಆಮೇಲೆ ರಾಮನ ಎದುರಿನಲ್ಲಿ ನಾರದರು ನಮಸ್ಕಾರ ಮಾಡಿ ತೆರಳಿದರು ಅಂತ ಹಾಗೆ ಒಂದು ಕಥೆ ಇದು. ಇದು ಎಲ್ಲಿ ರಾಮಾಯಣದಲ್ಲಿ ಇದೆಯಾ ಅಲ್ಲಿದೆಯಾ ಇಲ್ಲಿದೆಯಾ ಅಂತ ಕೇಳಬಾರ್ದು. ಹಾಗೆ ಹನುಮಂತ ದೇವರ ಬಗ್ಗೆ ಇರುವಂತ ಒಂದು ಕಥೆ. ಇಂತಹ ಅದ್ಭುತವಾದಂತಹ ಶಾರೀರ ಕಂಠ ಇರುವಂತಹದ್ದು ಹನುಮಂತ ದೇವರದ್ದು. ಅದಕ್ಕೆ ಈಗಲೂ ಕೂಡ ಹನುಮಂತ ದೇವರು ರಾಮದೇವರ ಕಥೆಯನ್ನು ಹೇಳ್ತಾ ಒಂದು ಪ್ರದೇಶದಲ್ಲಿ ವಾಸವಾಗಿದ್ದಾರೆ, ಹಾಡ್ತಾ ಅವರು ಒಂದು ಪ್ರದೇಶದಲ್ಲಿ ವಾಸವಾಗಿದ್ದಾರೆ ಅಂತ ನಾವೆಲ್ಲ 5ನೇ ಸ್ಕಂದವನ್ನು ಓದುವ ಸಂದರ್ಭದಲ್ಲಿ ನಾವು ಗಮನಿಸಿದ್ದೇವೆ. ಕೃಷ್ಣ ಇಲ್ಲಿ ಚೆನ್ನಾಗಿ ಕಾಲಿಯನ ತಲೆಯ ಮೇಲೆ ನೃತ್ಯವನ್ನು ಮಾಡ್ತಾ ಇದ್ರೆ ಬ್ರಹ್ಮದೇವರು ಬಂದು ಮೃದಂಗವನ್ನು ಹಿಡಿದು ಮೃದಂಗವನ್ನು ನುಡಿಸ್ತಾ ಇದ್ರಂತೆ. ಆಂಜನೇಯ ಬಂದು ಹಾಡು ಹಾಡ್ತಾ ಇದ್ದಾನೆ, ರುದ್ರದೇವರು ಬಂದು ತಾಳವನ್ನು ತಟ್ತಾ ಇದ್ದಾನೆ. ಹಾಗಾಗಿ ಅಯ್ಯೋ ಈ ಕೋತಿ ಏನ್ ಹಾಡು ಹಾಡತ್ತೆ ಅಂತ ಹೇಳಬಾರ್ದು. ಹನುಮಂತ ದೇವರ ಶಾರೀರ, ಅವರ ಕಂಠ, ಅವರ ಕಡೆಯಿಂದ ಬರುವಂತಹ ರಾಮನ ಕಥೆಗಳು ಇವೆಲ್ಲವೂ ಕೂಡ ಅಭೂತಪೂರ್ವವಾದಂಥದ್ದು. ಹೀಗೆ 5 ಹೆಡೆಗಳು ಈ ಕಾಲಿಯ ಸರ್ಪಕ್ಕಿತ್ತು ಅಂತ ಹೇಳ್ತಾರೆ. ಮಹಾಭಾರತದಲ್ಲಾಗ್ಲಿ ವಿಷ್ಣು ಪುರಾಣಗಳಲ್ಲಿ ಇಷ್ಟು ಹೆಡೆಗಳು ಅಂತೇನು ನಿಖರವಾಗಿ ಹೇಳಿಲ್ಲ, ಭಾಗವತದಲ್ಲೂ ಎಷ್ಟು ಸಂಖ್ಯೆ ಅಂತ ಹೇಳಿಲ್ಲ. ಆದ್ರೆ ಹರಿವಂಶದಲ್ಲಿ ಸ್ಪಷ್ಟವಾಗಿ 5 ಹೆಡೆಗಳಿತ್ತು ಅಂತ ಹೇಳಿದ್ದಾರೆ. ಆ 5 ಹೆಡೆಗಳ ಮೇಲೂ ಕೂಡ ಹನುಮಂತ ದೇವರು ಚೆನ್ನಾಗಿ ನೃತ್ಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಗಮನಿಸ್ಬೇಕು, ಕೃಷ್ಣದೇವರು ಆ ಕಾಲಿಯ ಸರ್ಪದ ತಲೆಯ ಮೇಲೆ ಚೆನ್ನಾಗಿ ತುಳಿತಾ ಇರುವಾಗ ಒಂದು ಕೈಯಲ್ಲಿ, ನೀವು ಎಲ್ಲ ಕೃಷ್ಣ ಕಾಲಿಯ ಮರ್ದನ ಮಾಡಿದಂತಹ ಫೋಟೋಗಳನ್ನು ಗೂಗಲ್ ಅಲ್ಲಿ ಅಲ್ಲಿ ಇಲ್ಲಿ ತೆಗೆದು ನೋಡ್ರಿ, ಒಂದು ಕೈಯಲ್ಲಿ ಕೃಷ್ಣ ಕಾಲಿಯ ಸರ್ಪದ ಬಾಲವನ್ನು ಹಿಡಿದಿದ್ದಾನೆ, ಇನ್ನೊಂದು ಇದರಲ್ಲಿ ಚೆನ್ನಾಗಿ ಇನ್ನೊಂದು ರೀತಿಯಾಗಿ ಚೆನ್ನಾಗಿ ಅದರ ತಲೆಯನ್ನ ಮರ್ದನ ಮಾಡ್ತಾ ಇದ್ದಾನೆ. ಯಾಕೆ ಈ ಒಂದು ಕೈಯಿಂದ ಆ ಬಾಲವನ್ನು ಹಿಡಿದಿದ್ದಾನೆ ಅಂತಂದ್ರೆ, ಕೃಷ್ಣ ಹುಟ್ಟಿರೋದು ಯಾವುದಕ್ಕೋಸ್ಕರ, ಯಾರು ದುಷ್ಟರಿದ್ದಾರೋ, ರಾಕ್ಷಸ ಸ್ವಭಾವವುಳ್ಳವರಿದ್ದಾರೋ ಅವರನ್ನು ಚೆನ್ನಾಗಿ ಮರ್ದಿಸಬೇಕು, ಅವರನ್ನು ತುಳಿದು ಹಾಕಬೇಕು. ಅದಕ್ಕೋಸ್ಕರ ಕೃಷ್ಣ ಹುಟ್ಟಿದವನು. ಈ ಕಾಲಿಯ ಸರ್ಪ ಏನಿದೆಯೋ ಅದರ ತಲೆ ಕೃಷ್ಣನ ಎದುರಿನಲ್ಲಿ ಬಾಗಲಿಲ್ಲ. ಕಾಲಿಯ ಸರ್ಪದ ತಲೆ ಬಾಗಲಿಲ್ಲ, ಅದು ಕೃಷ್ಣನಿಗೆ ವಿಷವನ್ನು ಫೂತ್ಕಾರ ಮಾಡ್ತಾ ಇದೆ. ಆದ್ರಿಂದಾಗಿ ಅದನ್ನ ನಿಲ್ಲಿಸುವ ಹಾಗಿಲ್ಲ. ಕಾಲಿಯ ಸರ್ಪದ ಮುಖದಿಂದ ವಿಷ ಜ್ವಾಲೆ ಬರ್ತಾ ಇದೆ, ವಿಷವನ್ನು ಹೊರಗಡೆಯಲ್ಲಿ ಉಗಿತಾ ಇದೆ. ಏನೂ ತಪ್ಪು ಮಾಡದೇ ಇರುವಂತಹ ಜನರನ್ನ ವಿಷದ ಬಾಧೆಯಿಂದ ಪೀಡಿಸ್ತಾ ಇದೆ ಈ ತಲೆ. ತನ್ನ ಎದುರಿನಲ್ಲೇ ಬುಸುಗುಟ್ಟಿದಂತಹ ತಲೆ ಇದು ಅಂತಂದುಕೊಂಡು ಚೆನ್ನಾಗಿ ಆ ತಲೆಯನ್ನ ತುಳಿದು ಹಾಕ್ತಾ ಇದ್ದಾನೆ ಕೃಷ್ಣ. ಆದರೆ ಬಾಲ ಏನೂ ಅಪರಾಧ ಮಾಡಿಲ್ಲ. ಅಪರಾಧ ಮಾಡದ ಬಾಲವನ್ನು ಹಿಡಿದು ಎತ್ತಿದ್ದಾನೆ, ದರ್ಪವನ್ನ ತೋರಿಸಿದ ತಲೆಯನ್ನ ಮರ್ದಿಸಿದ್ದಾನೆ. ಕೃಷ್ಣ ದುಷ್ಟರನ್ನ ಶಿಕ್ಷಣ ಮಾಡ್ಲಿಕ್ಕೋಸ್ಕರ ಅವತಾರ ಮಾಡಿದವನು ಕಾಲಿಯನ ತಲೆಯ ಮೇಲೆ ಚೆನ್ನಾಗಿ ಮರ್ದನ ಮಾಡ್ತಾ ಇದ್ದಾನೆ. ಅವನ ಬಲ ಎಲ್ಲ ಕ್ಷೀಣಿಸಿದೆ. ಸರ್ಪದ ಬಲ ಎಲ್ಲಿ ವಿಷ ಇರುವಷ್ಟು ಕಾಲದವರೆಗೆ ಅದರಲ್ಲಿ ಬಲ ಇರುತ್ತೆ. ಚೆನ್ನಾಗಿ ತಲೆ ಮೇಲೆ ತುಳಿದರೆ ಬಾಯಲ್ಲಿದ್ದಂತಹ ವಿಷ, ರಕ್ತ ಎಲ್ಲವೂ ಹೊರಗಡೆಯಲ್ಲಿ ಚೆಲ್ಲಿ ಮೂರ್ಛೆ ಹೊಂದುತ್ತಾ ಇದ್ದಾನೆ ಇವನು. ಯದ್ಯಚ್ಚಿರೋ ನನಮತೆ ಗರ ಕಾಲ ಶೀರ್ಷ್ಣ ತತ್ತನ್ಮರ್ದ ಖಲ ದಂಡಧರೋಂಘ್ರಿಪಾತೈ ಕ್ಷೀಣೆ ಬಲೇ ಭಗವತೋಲ್ಬಣಮಾಶು ವಕ್ತ್ರಾತ್ ರಕ್ತಂ ವಮನ್ ಪರಮ ಕಲ್ಮಷಮಾಪನಾಗಃ. ಯದ್ಯಚ್ಚಿರಃ ನ ನಮತೆ ಗರ ಕಾಲ ಶೀರ್ಷ್ಣ. ನಾವೆಲ್ಲ ಹಾಗೆ ಇದ್ದೇವೆ. ನಮ್ಮ ತಲೆಯನ್ನು ಕೃಷ್ಣ ಆವಾಗ ತುಳಿತಾ ಇರ್ತಾನೆ.
ನಾವು ಅಹಂಕಾರದ ಮದದಿಂದ ಕೃಷ್ಣನ ಎದುರಿನಲ್ಲಿ ತಲೆಯನ್ನು ಬಾಗೋದನ್ನ ಬಿಟ್ಟು ಬಿಟ್ಟಿರ್ತೇವೆ. ಅಹಂಕಾರದ ಮದದಿಂದ, ಸಂಪತ್ತಿನ ಮದದಿಂದ, ಯೌವನದ ಮದದಿಂದ, ಬಲದ ಮದದಿಂದಾಗಿ, ಇಂತಹ ಅನೇಕ ಬಲಗಳಿಂದಾಗಿ ಮದಗೊಂಡು ನಮ್ಮ ತಲೆ ಯಾರಿಗೂ ಬಾಗದೇ ಇದ್ದಾಗ ನಮ್ಮ ತಲೆಯ ಮೇಲೆ ನಮ್ಮ ಅಹಂಕಾರಕ್ಕೆ ಪೆಟ್ಟನ್ನು ಕೊಡುವ ಉದ್ದೇಶದಿಂದ ಕೃಷ್ಣ ಚೆನ್ನಾಗಿ ತುಳಿತಾನೆ, ಅಹಂಕಾರವನ್ನು ಬಡಿತಾನೆ, ಪರಮಾತ್ಮನ ಪಾದ ಬುಡದಲ್ಲಿಯೇ ಬೀಳುವ ಹಾಗೆ ಮಾಡ್ತಾನೆ. ಪರಮಾತ್ಮ ಆತ ತಲೆಯನ್ನ ಕಾಲಿನಿಂದ ಚೆನ್ನಾಗಿ ತುಳಿದು ಮರ್ದಿಸ್ತಾ ಇದ್ದಾನೆ. ಕಾಲಿಯನ ಬಲ ಎಲ್ಲ ಕುಂದಿ ಹೋಗಿದೆ, ಬಾಯಿಂದ ರಕ್ತ ಕಾರ್ತಾ ಇದ್ದಾನೆ, ವಿಷವೆಲ್ಲವೂ ಹೊರಟು ಹೋಗಿದೆ, ಮೂರ್ಛೆಗೊಳ್ಳುತ್ತಾ ಇದ್ದಾನೆ, ಪಾಪಾಸ ಹೇಳ್ತಾ ಇದ್ದಾನೆ, ಮತ್ತೆ ವಿಷ ಕಾರ್ತಾ ಇದ್ದಾನೆ, ರೋಷದಿಂದ ಬುಸುಗುಡ್ತಾ ಇದ್ದಾನೆ. ಯಾವ ಹೆಡೆ ಎದ್ದು ನಿಲ್ಲತ್ತೋ, 5 ಹೆಡೆ ಇತ್ತು, ಯಾವ ಹೆಡೆ ಎದ್ದು ನಿಲ್ಲತ್ತೋ ಆ ಹೆಡೆ ಮೇಲೆ ನಿಲ್ತಾ ಇದ್ದಾನೆ, ಥಕ 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 ಅಂತ ಕುಣಿತಾ ಇದ್ದಾನೆ. ಅಷ್ಟರಲ್ಲಿ ಇನ್ನೊಂದು ಹೆಡೆ ಚೇತರಿಸಿಕೊಳ್ತಾ ಇದೆ ಅಂತಂದ್ರೆ ಆ ಹೆಡೆ ಮೇಲೆ ಟ್ರಾನ್ಸ್ಫರ್, ಆ ಹೆಡೆಯನ್ನ ಬಗ್ಗಿಸಿ ನಾಟ್ಯ ಮಾಡ್ತಾ ಇದ್ದಾನೆ. ಇನ್ನೊಂದು ಹೆಡೆ ಎತ್ತು ಅಂತಂದ್ರೆ ಆ ಹೆಡೆಯ ಮೇಲೆ ನೃತ್ಯವನ್ನ ಮಾಡ್ತಾ ಇದ್ದಾನೆ. ತಸ್ಯಾಕ್ಷಿಭಿರ್ ಗರಲ ಮುದ್ವಮತ ಶಿರಸ್ಸು ಯದ್ಯತ್ ಸಮುನ್ನಮತಿ ನಿಶ್ವಸತೋ ಋಷೋಚ್ಚೈಹಿ. ದರ್ಪದಿಂದ ವಿಷವನ್ನ ಕಾರಬೇಕು, ಕೃಷ್ಣನಿಗೆ ಕಚ್ಚಬೇಕು ಅಂತ ಯಾವ ಸರ್ಪದ ಹೆಡೆಗಳು ತಲೆಯನ್ನು ಎತ್ತತ್ತೋ ಆ ಸರ್ಪದ ತಲೆಯ ಮೇಲೆ ಜೋರಾಗಿ ಪಾದ ಪ್ರಹಾರವನ್ನ ಮಾಡ್ತಾ ಇದ್ದಾನೆ, ಬುಸುಗುಡ್ತಾ ಇದ್ದಾನೆ. ಯಾವುದು ಸೆಟದ ನಿಲ್ಲತ್ತೋ ಅದನ್ನ ತುಳಿತಾನೆ. ನಾವು ಯಾವ ಸಂದರ್ಭದಲ್ಲಿ ಅಹಂಕಾರದಿಂದ ತಲೆ ಎತ್ತಲಿಕ್ಕೆ ನೋಡ್ತೀವೋ ನಮ್ಮ ತಲೆ ಮೇಲೆ ದೊಡ್ಡ ಚಪ್ಪಡಿ ಕಲ್ತಂದು ಹಾಕ್ಬಿಡ್ತಾನೆ, ಗೊತ್ತಾಗಲ್ಲ ನಮ್ಗೆ. ನಮ್ಮ ಅಹಂಕಾರಕ್ಕೆ ಅವಾಗ ಕೃಷ್ಣ ಪೆಟ್ಟು ಕೊಡ್ತಾ ಇರ್ತಾನೆ, ತುಳಿದು ಬಗ್ಗಿಸ್ತಾ ಇದ್ದಾನೆ. ಕೃಷ್ಣ ಆಯಾಸಗೊಂಡಿಲ್ಲ, ನಾಟ್ಯ ಮಾಡ್ತಾ ಇದ್ದಾನೆ. ದೇವತೆಗಳೆಲ್ಲ ಕೃಷ್ಣನ ಮೇಲೆ ಪುಷ್ಪ ವೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ನೃತ್ಯಂದ ಪದ ಅನುಮಯನ್ ಅನುನಮನ್ ಸ ಯದಾ ಬಭೂವ ಪುಷ್ಪೈಹಿ ಸ್ತುತೋಥ ಭಗವಾನ್ ಪುರುಷ ಪುರಾಣ. ಯಾವಾಗ ತುಳಿದು ಪೂರ್ತಿಯಾಗಿ ಅದರ ಶಕ್ತಿಯನ್ನ ನಾಶ ಮಾಡ್ತಾ ಇದ್ದಾನೋ ದೇವತೆಗಳೆಲ್ಲ ಕೃಷ್ಣನ ಮೇಲೆ ಪುಷ್ಪ ವೃಷ್ಟಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಮುಂದೆ ಕಾಲಿಯ ಶರಣಾಗತನಾಗ್ತಾನೆ ಆ ಕಥೆ. ಮತ್ತೆ ಯಾಕೆ ಕಾಲಿ ಈ ನದಿಗೆ ಬಂದ, ಇವೇ ಮೊದಲಾದಂತಹ ಸಂಗತಿಗಳನ್ನ ಮುಂದಿನ ಪಾಠದಲ್ಲಿ ಹೇಳ್ತಾರೆ. ಅದೆಲ್ಲವನ್ನು ಕೂಡ ಮುಂದಿನ ಪಾಠದಲ್ಲಿ ನೋಡೋಣ. ಕಾಲಿಯ ಮರ್ದನನಾದಂತಹ ಕೃಷ್ಣನೂ ಕೂಡ ನಮ್ಮ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಇರುವಂತಹ ಎಲ್ಲ ವಿಷವನ್ನೂ ಕೂಡ ತನ್ನ ಪಾದದ ಸಂಪರ್ಕದಿಂದ ನಾಶ ಮಾಡ್ಲಿ, ಅದನ್ನ ಹೊರಹಾಕಿಸಲಿ, ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡ್ಲಿ ಅಂತ ಆ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಪಾಠವನ್ನ ಪರಮಾತ್ಮನ ಆ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ಏನ ಪ್ರೀಣಾದು ಕೇಶವ. ಹರಯೇ ನಮಃ. ಶ್ರೀಕೃಷ್ಣ ಎಲ್ಲರಿಗೂ ನಮಸ್ಕಾರ.